ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಂದು ಇಂಟ್ರಡಕ್ಷನ್ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಗೊತ್ತು, ನಾವು ರೀಸೆಂಟ್ಲಿ UK ವಿಸಿಟ್ ಮಾಡಿದ್ವಿ ಅಂತ. ಸೊ ದಿಸ್ ವಿಡಿಯೋ ಈಸ್ ಆಲ್ ಅಬೌಟ್ ನಾವು ಲಂಡನ್ಗೆ ಟ್ರಾವೆಲ್ ಮಾಡಿರೋದು. ನಾವು ಲಂಡನ್ನಲ್ಲಿ 2 ನೈಟ್ಸ್ ಆ್ಯಂಡ್ 3 ಡೇಸ್ ಇದ್ವಿ. ಸೊ ನಾವು ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ವಿ ಅಂದರೆ ಬಿಗ್ ಬೆನ್ನು, ಅದಾದಮೇಲೆ ಶಾಪಿಂಗ್ ಸ್ಟ್ರೀಟ್ಗಳು, ಅದಾದಮೇಲೆ ಪಿಕಡೆಲಿ ಸರ್ಕಸ್, ಟ್ರಫಾಗ್ಯುಲರ್ ಸ್ಕ್ವೇರ್. ಮೋಸ್ಟ್ಲಿ ನಾವು ಜಾಸ್ತಿ ಕವರ್ ಮಾಡಿದ್ದು ಯಾವ್ದ್ಯಾವುದು ಅಂದರೆ ಬಿಗ್ ಬೆನ್ನು ಮತ್ತು ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸು. ಸೊ ನಾನು ಜಾಸ್ತಿ ಏನು ಮಾತಾಡಲ್ಲ, ಎಲ್ಲರೂ ವಿಡಿಯೋ ನೋಡೋಣ ಬನ್ನಿ. ಸೊ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು ಡರ್ಬಿಯಿಂದ ಲಂಡನ್ನು. ಯಾರ್ಯಾರು ಹೊರಟಿದ್ದೀವಿ ಅಂತ ಅಂದರೆ ನನ್ನ ಹಸ್ಬೆಂಡು, ನನ್ನ ಸಿಸ್ಟರು ಮತ್ತು ಲಕ್ಷು. ನೀವು ಯೋಚನೆ ಮಾಡ್ತಾ ಇರಬಹುದು ಆದ್ವಿಕ್ ಎಲ್ಲಿ ಅಂತ. ಆದ್ವಿಕ್ಕು ನನ್ನ ಸಿಸ್ಟರ್ ಮಕ್ಕಳು, ನಮ್ಮ ಅತ್ತೆ ಮತ್ತು ನನ್ನ ಬ್ರದರ್ ಇನ್ ಲಾ ಸಂಜೆ ಜಾಯಿನ್ ಆಗ್ತಾರೆ. ಯಾಕಂತ ಅಂದರೆ ನನ್ನ ಬ್ರದರ್ ಇನ್ ಲಾಗೆ ಆಫೀಸ್ ಇತ್ತು. ಸೊ ನಾವು ಲಂಡನ್ ಟ್ರೈನ್ ಸ್ಟೇಷನ್ನು ರೀಚ್ ಆದ್ವಿ. ಅದು ಆ್ಯಕ್ಚುಲಿ ನಾನು ಟ್ರೈನ್ ಸ್ಟೇಷನ್ನು ಮರ್ತೋಗ್ಬಿಟ್ಟಿದ್ದೀನಿ. ಟ್ರೈನ್ ಸ್ಟೇಷನ್ ಹೆಸರೇನು? ಇದು ಬಂದು ಸೇಂಟ್ ಪ್ಯಾಂಕ್ರಾಸ್ ಇಂಟರ್ನ್ಯಾಷನಲ್ ಸ್ಟೇಷನ್ ಅಂತ. ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೈನ್ ಸ್ಟೇಷನ್. ಬೇರೆ ಎಲ್ಲ ದೇಶದಿಂದನೂ ಇಲ್ಲಿ ಬರುತ್ತೆ. ಪ್ಯಾರಿಸ್, ಜರ್ಮನಿದೆಲ್ಲನೂ ಬರುತ್ತೆ. ಸೊ ಒನ್ಸ್ ವಿ ರೀಚ್ಡ್ ವಿ ಟುಕ್ ಅ ಕ್ಯಾಬ್ ಬಿಕಾಸ್ ನಾವು ಬೇಗ ನೋಡಬೇಕು ಅಂತ ಎಕ್ಸೈಟ್ಮೆಂಟ್ನಲ್ಲಿ ಇದ್ವಿ. ಸೊ ವಿ ಟುಕ್ ಅ ಕ್ಯಾಬ್ ಆ್ಯಂಡ್ ಆನ್ ದ ವೇ ನೀವು ನೋಡ್ಬೋದು ಲೆಫ್ಟಲ್ಲಿ ನಿಮಗೆ ಲಂಡನ್ ಐ ಕಾಣಿಸ್ತಾ ಇದೆ. ದಟ್ಸ್ ಒನ್ ಆಫ್ ದಿ ಅಟ್ರಾಕ್ಷನ್ ಇನ್ ಲಂಡನ್ ಅಂತ ಹೇಳ್ಬೋದು. ಸೊ ಒನ್ಸ್ ವಿ ರೀಚ್ ದಿಸ್ ಈಸ್ ಹೌ ದ ಬಿಗ್ ಬೆನ್ ವ್ಯೂ ಲುಕ್ಸ್ ಲೈಕ್. ಹೇಗಿದೆ ಚಂದ್ರ? ಬಿಗ್ ಬೆನ್ ಅಂತ ಅಂದರೆ ಅಲ್ಲಿ ದೊಡ್ಡ ಟವರ್ ಇದೆ, ಪ್ಲಸ್ ಕ್ಲಾಕ್ ಇದೆಯಲ್ಲ, ಅದು ಬಿಗ್ ಬೆನ್ನು. ಅದ್ರ ಪಕ್ಕ ಇರೋದು ವೆಸ್ಟ್ ಮಿನಿಸ್ಟರ್ ಪ್ಯಾಲೇಸು. ಇದು ನಿಮಗೆ ಕ್ಲೋಸ್ ಆಗಿ ಕಾಣಿಸುತ್ತೆ. ಸೊ ಯಾ, ದಿಸ್ ಇಸ್ ವೇರ್ ಇಟ್ ಈಸ್. ಸೊ ದಿಸ್ ಇಸ್ ದ ಮೇನ್ ರೋಡ್ ವೇರ್ ವಿ ಹ್ಯಾವ್ ಟು ಕ್ರಾಸ್. ಅಲ್ಲಿ ಚಂದು ಹೇಳ್ದಂಗೆ ಅಲ್ಲಿ ನಿಮಗೆ ಕಾಣಿಸ್ಬೋದು ಟವರಲ್ಲಿ ಕ್ಲಾಕ್ ಇದೆಯಲ್ಲ. ಆ್ಯಂಡ್ ದಟ್ ಎಂಟೈರ್ ಥಿಂಗ್ ಈಸ್ ವೆಸ್ಟ್ ಮಿನಿಸ್ಟರ್. ಸೊ ದಿಸ್ ವಾಸ್ ಬಿಲ್ಡ್ ಸಮ್ವೇರ್ ಇನ್ 1700s ಇಫ್ ಐ ಆಮ್ ನಾಟ್ ರಾಂಗ್. ಇದು ಆ್ಯಕ್ಚುಲಿ ಇರೋದು ಥೇಮ್ಸ್ ರಿವರ್ ಹತ್ರ. ಸೊ ಮುಂದೆ ನಾನು ನಿಮಗೆ ತೋರಿಸ್ತೀನಿ ಥೇಮ್ಸ್ ರಿವರು. ಇಟ್ ವಾಸ್ ವೆರಿ ಕ್ರೌಡೆಡ್ ಮತ್ತು ತುಂಬಾ ಸನ್ನಿ ಇತ್ತು. ಬಿಗ್ ಬೆನ್ ಇಸ್ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಬಿಗ್ ಬೆನ್, ಐ ಜಸ್ಟ್ ವಾಂಟ್ ಟು ಗಿವ್ ಸಮ್ ಇನ್ಫಾರ್ಮೇಷನ್. ಅಫಿಷಿಯಲ್ ಆಗಿ ಇದನ್ನು ಎಲಿಜಬೆತ್ ಟವರ್ ಅಂತ ಕರೀತಿದ್ರು. ಆ್ಯಂಡ್ ಲೇಟರ್ ಇಟ್ ಗಾಟ್ ಚೇಂಜ್ ಟು ಬಿಗ್ ಬೆನ್. ಬಟ್ ಯಾ, ನೋಡಿ ಎಷ್ಟು ಜನ ಇದ್ದಾರೆ, ನೋಡಿ ಎಷ್ಟು ಜನ ಕ್ರಾಸ್. ಆ್ಯಂಡ್ ಅಗೇನ್ ಇಟ್ಸ್ ಆಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಟೂರಿಸ್ಟ್ ಪ್ಲೇಸ್ ಬಿಕಾಸ್ ಬಿಗ್ ಬೆನ್ ಪಕ್ಕನೇ ಥೇಮ್ಸ್ ರಿವರ್ ಅಟ್ಯಾಚ್ ಆಗಿರುತ್ತೆ. ಸೊ ಅಲ್ಲಿ ಹತ್ರ ಹೋಗ್ತೀವಿ ಇವಾಗ, ನಿಮ್ಗೆ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ. ಆಮೇಲೆ ನೀವು ಈ ರೆಡ್ ಕಲರ್ ಬಸ್ ನೋಡ್ತಾ ಇದ್ರೆ ಇಟ್ ಈಸ್ ಆಲ್ ಆಪ್ ಆನ್ ಆ್ಯಂಡ್ ಆಪ್ ಆಫ್ ಬಸ್. ಸೊ ನೀವು ಎಲ್ಲಿ ಬೇಕಾದರೂ ಹತ್ಬೋದು. ಟಿಕೆಟ್ ತೊಗೊಂಬಿಟ್ರೆ ನೀವು ಎಲ್ಲಿ ಬೇಕಾದರೂ ಹತ್ಬೋದು, ಎಲ್ಲಿ ಬೇಕಾದರೂ ಇಳಿಬೋದು. ಎಸ್ಪೆಷಲಿ ಟೂರಿಸ್ಟ್ ಸ್ಪಾಟ್ಸ್ಗಳಲ್ಲಿ ಹತ್ಬೋದು ಮತ್ತು ಇಳಿಬೋದು. ಎಸ್, ಆ್ಯಂಡ್ ದಿಸ್ ಈಸ್ ಹೌ ದ ಥೇಮ್ಸ್ ರಿವರ್ ಲುಕ್ಸ್. ನೋಡಿ ಸ್ವಲ್ಪ ಕೊಚ್ಚೆ ನೀರು ಥರ ಕಾಣಿಸ್ತಾ ಇದೆ, ಬಟ್ ದಟ್ ಈಸ್ ದ ಥೇಮ್ಸ್ ರಿವರ್. ನಾನು ಹೇಳಿದ್ನಲ್ಲ, ದಟ್ ಎಂಟೈರ್ ಸ್ಟ್ರೆಚ್ ನಿಮಗೆ ಏನು ಕಾಣಿಸ್ತಿದೆ ಥೇಮ್ಸ್ ರಿವರ್ ಪಕ್ಕ, ದಟ್ಸ್ ಆಲ್ ಲೈಕ್ ವೆಸ್ಟ್ ಮಿನಿಸ್ಟರ್. ಆಲ್ ಲೈಕ್ ಮಿನಿಸ್ಟರ್ಸ್, ದೊಡ್ಡ ದೊಡ್ಡ ಇವರು ಅಲ್ಲಿ ಇರೋ ಜಾಗ. ಸೊ ಯಾ, ದಿಸ್ ಲುಕ್ಸ್ ವೆರಿ ನೈಸ್. ಇಲ್ಲಂತೂ ಫೋಟೋ ಸಖತ್ತಾಗಿ ಬರುತ್ತೆ. ಸೊ ಈ ಎಂಟೈರ್ ಬ್ರಿಡ್ಜ್ ತುಂಬಾ ಕ್ರೌಡ್ ಇರುತ್ತೆ ಫೋಟೋಸ್ ತೊಗೊಳಕ್ಕೆ, ಬಿಕಾಸ್ ದಟ್ ವ್ಯೂ ವಿಲ್ ಬಿ ವೆರಿ ಬ್ಯೂಟಿಫುಲ್ ವಿತ್ ದ ರಿವರ್ ಆ್ಯಂಡ್ ವಿತ್ ದಟ್ ಬಿಗ್ ಬೆನ್ ಇನ್ ದ ಬ್ಯಾಕ್ಗ್ರೌಂಡ್. ಸೊ ನಾವು ತುಂಬಾ ಕಷ್ಟಪಟ್ಟು ಫೋಟೋ ತೊಗೊಳಕ್ಕೆ, ಬಿಕಾಸ್ ಯಾರಾದರೂ ಒಬ್ಬರು ಬರ್ತಾಯಿದ್ರು ಅಡ್ಡ. ಆ್ಯಂಡ್ ಸೊ ನಾವು ಯು ಆರ್ ಜಸ್ಟ್ ವಾಕಿಂಗ್ ಟುವರ್ಡ್ಸ್ ದಿಸ್ ಒನ್ ಸ್ಪಾಟ್, ಇನ್ಸ್ಟಾಗ್ರಾಮ್ ವರ್ತ್ ಕೈಂಡ್ ಆಫ್ ಪಿಕ್ಚರ್. ಒಂದು ಚಿಕ್ಕ ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ಹತ್ರ ನಿಂತ್ಕೊಂಡ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಥೇಮ್ಸ್ ರಿವರ್ ಆ್ಯಂಡ್ ಎಂಟೈರ್ ಇದು ಬಿಗ್ ಬೆನ್ ಮತ್ತು ವೆಸ್ಟ್ ಮಿನಿಸ್ಟರ್ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ತೊಗೊಳ್ಳೋಣ ಅಂತ ನಿಮಗೆ ತೋರಿಸ್ತೀವಿ ಅದನ್ನು. ಬಟ್ ಅಲ್ಲೂ ಫುಲ್ಲು ಕ್ಯೂ ಮತ್ತು ಲೈನ್ ಇರುತ್ತೆ ಫೋಟೋ ತೊಗೊಳಕ್ಕೆ. ವಿಲ್ ಸಿ ಇಫ್ ದ ಲೈನ್ ಇಸ್ ನಾಟ್ ಮಚ್ ವಿಲ್ ಟೇಕ್, ಇಲ್ಲಾಂದರೆ ಜಸ್ಟ್ ಆಚೆ ಬಂದುಬಿಡ್ತೀವಿ. ಎವ್ರಿ ಸ್ಪಾಟ್ ವಾಸ್ ಕ್ರೌಡೆಡ್. ಅಷ್ಟು ಟೂರಿಸ್ಟ್ಗಳಿದ್ರು.
ಮತ್ತು ನನ್ನ ಕೋ-ಸಿಸ್ಟರ್ ಇದ್ದಿದ್ದು ನಮಗೆ ತುಂಬಾ ಹೆಲ್ಪ್ ಆಯಿತು. ಯಾಕಂತ ಅಂದರೆ ನಾವು ಲಕ್ಷುನ ಅವ್ರ ಕೈಲಿ ಕೊಟ್ಬಿಟ್ಟು ವಿ ಸ್ಟಾರ್ಟೆಡ್ ಎಕ್ಸ್‌ಪ್ಲೋರಿಂಗ್ ನಾನು ಮತ್ತು ನನ್ನ ಹಸ್ಬೆಂಡು. ಸೊ ದಿಸ್ ಈಸ್ ದ ಸ್ಪಾಟ್. ಇದು ಇನ್‌ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ಸ್ಪಾಟು. ಮತ್ತು ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಫುಲ್ಲು ವೆಸ್ಟ್ ಮಿನಿಸ್ಟರು ಮತ್ತು ಬಿಗ್ ಬೆನ್ನು ದ ಎಂಟೈರ್ ವ್ಯೂ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಅತ್ತಿಗೆಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮಗಷ್ಟು ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಬಟ್ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಅವರು ತುಂಬ ಫ್ರೀಕ್ವೆಂಟಾಗಿ ಇಲ್ಲಿ ಬರ್ತಾರೆ ಲಂಡನ್ಗೆ. ಸೊ ಸಿನ್ಸ್ ನಮ್ಮ ಅಣ್ಣ ಇರಲಿಲ್ಲ ಅಲ್ವಾ, ಸೊ ಎಲ್ಲ ನಮ್ಮ ಅತ್ತಿಗೆನೇ ಇದು ಮಾಡಿದ್ರು, ಲೈಕ್ ಹೌ ಟು ಬೇಸಿಕಲಿ ನ್ಯಾವಿಗೇಟ್, ಯಾವ ಕ್ಯಾಬ್ ಹತ್ತಬೇಕು, ಯಾವ ಟ್ರೈನ್ ಹತ್ತಬೇಕು ಅಂತೆಲ್ಲ. ಬಿಕಾಸ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಆದಷ್ಟು ನಾವು ಟ್ಯೂಬ್ಸ್, ಸೊ ಬೇಸಿಕಲಿ ಟ್ಯೂಬ್ಸ್ ಅಂದರೆ ನಮ್ಗೆ ಹೆಂಗೆ ಮೆಟ್ರೋ ಅಲ್ಲಿ ಲಂಡನ್ನಲ್ಲಿ ಟ್ಯೂಬ್ಸ್ ಅಂತ ಕರೀತಾರೆ. ಇಟ್ಸ್ ಆಲ್ ಅಂಡರ್ಗ್ರೌಂಡ್. ಅದು ತೋರಿಸ್ತೀವಿ ನಾವು ಮುಂದೆ. ಸೊ ಅದೆಲ್ಲ ಗೊತ್ತಿದ್ದರೆ ಮಾತ್ರ ಹೋಗೋಕ್ಕೆ ಈಸಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಮ್ಮ ಅತ್ತಿಗೆ ಇದಕ್ಕೆ ಸ್ವಲ್ಪ ಈಸಿ ಆಯಿತು. ಸೊ ಇವಾಗ ನಾವು ಜಸ್ಟ್ ವಿ ಆರ್ ವಾಕಿಂಗ್ ಟುವರ್ಡ್ಸ್ ದ ಫೇಮಸ್ ಟೆಲಿಫೋನ್ ಬೂತ್. ಎಸ್, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಜನ ಸಿಕ್ಕಾಪಟ್ಟೆ ನೋಡ್ಬೋದು ನೀವು. ಒಂದೊಂದು ರೋಡ್ ಕ್ರಾಸ್ ಮಾಡಬೇಕಂದ್ರೂ ಎಷ್ಟು ಜನ ಇದ್ದಾರೆ ನೋಡಿ. ಆ್ಯಂಡ್ ದಟ್ ವಾಸ್ ಒನ್ ಆಫ್ ದ ವೀಕೆಂಡ್, ಇಲ್ಲ ಮೇ ಬಿ ಫ್ರೈಡೇ ಅನಿಸುತ್ತೆ ನಾವು ಹೋಗಿದ್ದು. ಕರೆಕ್ಟ್, ಫ್ರೈಡೇ ಹೋಗಿದ್ದು. ಬಟ್ ಇಟ್ ವಾಸ್ ಅ ಲಾಂಗ್ ವೀಕೆಂಡ್. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಹಾಲಿಡೇ ಇತ್ತು. ಇಲ್ಲ ಮಂಡೇ, ನಾಟ್ ಫ್ರೈಡೇ. ಓಹ್ ಯಾ, ಮೇ ಬಿ, ಸಾರಿ. ಮಂಡೇ ವಾಸ್ ಅ ಹಾಲಿಡೇ. ಸೊ ಅದಕ್ಕೆ ನಾವು ವಿ ಚೋಸ್ ದಿಸ್ ಡೇಟ್ ಸೊ ದ್ಯಾಟ್ ನಮ್ಮ ಆ್ಯನಿವರ್ಸರಿನೂ ಇತ್ತು ಆನ್ ಮಂಡೇ, May 2nd. ಸೊ ವಿ ಜಸ್ಟ್ ವಾಂಟೆಡ್ ಟು ಸೆಲೆಬ್ರೇಟ್. ದಿಸ್ ಈಸ್ ದಿ ಫೋಟೋ ಬೂತ್. ಸೊ ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ನಿಂತಿದ್ದಾರೆ, ಅದಕ್ಕೂ ಕ್ಯೂ ಇತ್ತು. ನೀವು ಈ ಫೋಟೋ ಬೂತು ಎಲ್ಲ ಕಡೆನೂ ಯು ಕ್ಯಾನ್ ಸ್ಪಾಟ್. ಬಟ್ ಇದು ತುಂಬಾ ಫೇಮಸ್. ದಿಸ್ ಸ್ಪಾಟ್ ಇಸ್ ಫೇಮಸ್ ಬಿಕಾಸ್ ಬ್ಯಾಕ್ ಡ್ರಾಪ್ನಲ್ಲಿ ಬಿಗ್ ಬೆನ್ ಕಾಣಿಸುತ್ತೆ. ಆ್ಯಂಡ್ ಮುಂದೆ ಸ್ವಲ್ಪ ಹೋದರೆ ಅಲ್ಲಿ ಗ್ರಿಲ್ಸ್ ಥರ ಕಾಣಿಸ್ತಾ ಇದೆಯಲ್ಲ ಅಂಡರ್‌ಗ್ರೌಂಡಲ್ಲಿ, ಅದೇ ಟ್ಯೂಬ್ ಸ್ಟೇಷನು. ನಿಮಗೆ ಗೊತ್ತಾಗೋದೇ ಇಲ್ಲ ಅದು ಟ್ಯೂಬ್ ಸ್ಟೇಷನು ಅಂತ. ಎಸ್, ಇದು ಬಂದ್ಬಿಟ್ಟು ವೆಸ್ಟ್ ಮಿನಿಸ್ಟರ್ ಸ್ಟೇಷನ್. ಅಲ್ಲಿ ನೋಡಿದ್ರೆ ನೀವು ಅಂಡರ್ಗ್ರೌಂಡ್ ಅಂತ ಇರುತ್ತೆ. ಆ್ಯಕ್ಚುಲಿ ಕೆಳಗಡೆಯಿಂದ ಎಲ್ಲ ನಡ್ಕೊಂಡು ಬರ್ತಿರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ, ಏನೋ ಅಂದ್ಕೊತೀವಿ. ಬಟ್ ಕೆಳಗಡೆ ಹೋದರೆ ಅದೇ ಒಂದು ಪ್ರಪಂಚ. ತುಂಬಾ ದೊಡ್ಡದಾಗಿರುತ್ತೆ, ಮಲ್ಟಿಪಲ್ ಲೇಯರ್ಸ್, ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಸ್. ಸೊ ಇಟ್ಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ವರ್ಲ್ಡ್. ಸೊ ನಾನು ನೋಡಿ ತುಂಬಾ ಶಾಕ್ ಆದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಈ ಟ್ಯೂಬ್ಸ್ ಎಲ್ಲ ಬಿಲ್ಡ್ ಆಗಿರೋದು 1700s 1800s ಟೈಮ್ನಲ್ಲಿ. ಸೊ ಆ ಟೈಮ್ನಲ್ಲಿ ಈ ಥರ ಕಟ್ಟಿದ್ದಾರೆ ಅಂದರೆ ಇಟ್ಸ್ ವೆರಿ ಶಾಕಿಂಗ್. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಆಲ್ ಲೈಕ್ ಎಂಟೈರ್ ವೆಸ್ಟ್ ಮಿನಿಸ್ಟರ್ ಪ್ಲೇಸ್ ಅಲ್ವಾ. ಸೊ ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಬಿಗ್ ಶಾಟ್ಸ್ ಎಲ್ಲ, ಡೆಲಿಗೇಟ್ಸ್, ತುಂಬ VIPs ಸ್ಟೇ ಇಯರ್ ಇನ್ ದಿಸ್ ಲೈನ್. ಸೊ ಯಾ. ಸೊ ಇದು ಮುಗಿಸ್ಕೊಂಡು ವಿ ಹ್ಯಾಡ್ ಅವರ್ ಲಂಚ್ ಆದಮೇಲೆ ವಿ ವೆಂಟ್ ಟು ಪಿಕಾಡೆಲಿ ಸರ್ಕಸ್. ಯಾ, ಅದ್ರ ಮುಂಚೆ ಟ್ರಫಾಗ್ಲರ್ ಸ್ಕ್ವೇರ್ಗೆ ಬಂದ್ವಿ. ಸೊ ದಿಸ್ ವಾಸ್ ದಿ ಟ್ರಫಾಗ್ಲರ್ ಸ್ಕ್ವೇರ್. ಸೊ ಇದು ನೋಡಿರ್ಬೋದು ನೀವು, ತುಂಬ ಮೂವೀಸಲ್ಲಿ ನೋಡಿರ್ತೀರ ಟ್ರಫಾಗ್ಲರ್ ಸ್ಕ್ವೇರ್ನ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಅಟ್ರಾಕ್ಟಿವ್ ಪ್ಲೇಸಸ್ ಇನ್ ಲಂಡನ್. ಆ್ಯಕ್ಚುಲಿ ಇಲ್ಲಿ ಬ್ಯಾರಿಗೇಡ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಯಾಕಂತ ಅಂದರೆ ಲಾಸ್ಟ್ ಟೈಮ್ ಯಾರೋ ಟೂರಿಸ್ಟ್ ಬಂದವರು ಅಲ್ಲೊಂದು ಲಯನ್ ಇತ್ತಲ್ವ, ಅದ್ರ ಮೇಲೆ ಮಗು ಕೂತ್ಕೊಂಡು ಸ್ಕಿಡ್ಡಾಗಿ ಕೆಳಗಡೆ ಬಿದ್ದುಬಿಡ್ತಂತೆ. ಸೊ ವಿ ಆರ್ ನಾಟ್ ಅಲೌಡ್ ಟು ಗೋ ಇನ್ಸೈಡ್. ಬಟ್ ನಾರ್ಮಲಾಗಿ ಯು ಕ್ಯಾನ್ ಗೋ. ಆ ಇನ್ಸಿಡೆಂಟಿಂದ ಈ ಥರ ಮಾಡಿದ್ದಾರೆ. ಬಟ್ ನಾರ್ಮಲಾಗಿ ಅದರಲ್ಲಿ ಹೋಗಿ ಕುತ್ಕೊಬೋದು, ಆ ಲೈನ್ಸ್ ಪಕ್ಕ ಅದ್ರ ಮೇಲೆಲ್ಲ ಕುತ್ಕೊಬೋದು. ಬಟ್ ಅಗೇನ್ ವಿ ಶುಡ್ ಬಿ ರೆಸ್ಪಾನ್ಸಿಬಲ್. ಬಟ್ ಮಕ್ಕಳೆಲ್ಲ ನಾವು ನೋಡ್ಕೊಬೇಕು. ಅದು ಯಾರೋ ಒಬ್ಬರು ಹಂಗೆ ಬಿಟ್ಬಿಟ್ಟು ದೇ ಡಿಂಟ್ ವಾಚ್ ಔಟ್. ಸೊ ಆ ಮಗು ಬಿದ್ದು ದೆನ್ ಐ ಥಿಂಕ್ ದ ಗೌರ್ಮೆಂಟ್ ಮೇಡ್ ಸಮ್ ರೂಲ್ ದಟ್ ಯಾರು ಹೋಗಬಾರ್ದು ಅಲ್ಲಿ ಕುತ್ಕೊಬೋದು. ಇವಾಗ ತುಂಬ ಹೈಟಲ್ಲಿದೆ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಿದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ದಟ್ ಲಯನ್ ಈಸ್ ಹ್ಯೂಜ್.
ಎಸ್, ಐ ಥಿಂಕ್ ಇವಾಗ ಇದು ಮುಗಿಸ್ಕೊಂಡು ನಾವು ಪಿಕಡಲ್ಲಿ ಸರ್ಕಸ್ ಹೋಗ್ತೀವಿ. ಅದು ಇಟ್ಸ್ ಲೈಕ್ ನಮ್ಮ ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಥರ ಇದೆ ಅದು ಸ್ವಲ್ಪ. ಎಸ್ ಎಸ್ ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಆ್ಯಂಡ್ ನಮಗೆ ಬ್ರಿಗೇಡ್ ರೋಡ್ ಹೆಂಗೆ ಲೈಕ್ ಒಂದು ಸರ್ಕಲ್ ಥರ ಮಲ್ಟಿಪಲ್ ರೋಡ್ಸ್ ಇರುತ್ತೆ. ಈಚ್ ರೋಡಲ್ಲಿನೂ ಶಾಪಿಂಗ್ ಕಾಂಪ್ಲೆಕ್ಸಸ್ ಇರುತ್ತೆ. ಲೈಕ್ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಶಾಪ್ಸ್ ಇರುತ್ತೆ. ಸೊ ದಿಸ್ ಇಸ್ ದಟ್ ರೋಡ್. ವಿ ಆರ್ ಜಸ್ಟ್ ಕ್ರಾಸಿಂಗ್ ಒನ್ ಆಫ್ ದ ರೋಡ್ ಆ್ಯಂಡ್ ಇವಾಗ ನಿಮಗೆ ಮುಂದೆ ಬರುತ್ತೆ ದಟ್ ಕೈಂಡ್ ಆಫ್ ಸರ್ಕಲ್ ಲೈಕ್ ಟೈಮ್ ಸ್ಕ್ವೇರ್. ವಿ ಆರ್ ಆಲ್ಮೋಸ್ಟ್ ರೀಚಿಂಗ್. ಯಾ, ಜನ ನೋಡಿ ಹೆಂಗಿದ್ದಾರೆ ನೋಡಿ ಜನ. ಆ್ಯಂಡ್ ಅವತ್ತು ಅಲ್ಲಿ ತುಂಬಾ ಬಿಸಿಲಿತ್ತು. ವಿ ಸ್ಟೇಡ್ ಇನ್ ಯು ಕೆ ಫಾರ್ 54 ಡೇಸ್. ಅವತ್ತು ಒಂದೇ ದಿನ ನಾನು ಜಾಕೆಟ್ ಹಾಕ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಬಿಸಿಲಿದ್ರೆ ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಬಿಸಿಲು ನಮ್ಮ ಇಂಡಿಯಾನಲ್ಲಿ ಬ್ಯಾಂಗ್ಳೂರಲ್ಲಿ ಇರುತ್ತಲ್ವ ಆ ಥರ ಬಿಸಿಲಲ್ಲ. ಅಲ್ಲಿ ಸನ್ನಿ ಇದ್ದರೆ ತಲೆಗೆ ಚುಚ್ಚತ್ತೆ, ಡೈರೆಕ್ಟ್ ಸನ್ನು ತಲೆನೋವು ಬಂದ್ಬಿಡತ್ತೆ. ನಾವು ಜಾಸ್ತಿ ಹೊತ್ತು ಸನ್ನಲ್ಲಿ ಇರೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾಡ್ ಟು ಎಕ್ಸ್ಪ್ಲೋರ್, ಅದಕ್ಕೆ ವಿ ಡಿಡ್ಂಟ್ ಹ್ಯಾವ್ ಎನ್ ಆಪ್ಷನ್. ಹೌದು. ಸೊ ಅಲ್ಲಿ ಬಿಸಿಲು ಬಂದರೆ ನಮ್ಮ ಇಂಡಿಯಾ ಥರ ಇರೋದಿಲ್ಲ. ಇಲ್ಲಾದರೂ ಅಟ್ಲೀಸ್ಟ್ ನಾವು ತಡ್ಕೊಬೋದು, ಅಲ್ಲಿ ತಡ್ಕೊಳಕ್ಕಾಗಲ್ಲ ಯು ಕೆನಲ್ಲಿ ಬಿಸಿಲು ಬಂದು. ನಮ್ಮ ಲಕ್ಷು ಫುಲ್ಲು ಸ್ಟ್ರೋಲರಲ್ಲೇ ಕೂತ್ಕೊಂಡು ಲಂಡನ್ ಫುಲ್ಲು ನೋಡಿದ್ದಾನೆ. ಅವನನ್ನು ನಾವು ಎತ್ಕೊಂಡೇ ಇಲ್ಲ, ಬರೀ ಸ್ಟ್ರೋಲರಲ್ಲೇ ಅವನನ್ನು ತೋರಿಸಿದ್ದೀವಿ ಲಂಡನ್ನು. ಆ್ಯಂಡ್ ಸ್ಟ್ರೋಲರ್ ಫ್ರೆಂಡ್ಲಿ, ಎಷ್ಟು ದೊಡ್ಡ ದೊಡ್ಡ ರೋಡ್ಸ್ ಇರುತ್ತೆ, ಮತ್ತು ಎಷ್ಟು ಸ್ಟೇರ್ಸ್ ಇದ್ರೂ ಸ್ಟ್ರೋಲರ್ಸ್ಗಂತಲೇ ಸಪ್ರೇಟ್ ಪಾತ್ ಇರುತ್ತೆ. ಮತ್ತು ಆವಾಗಲೇ ಇದೆಲ್ಲ ತಲೆಯಲ್ಲಿಟ್ಕೊಂಡು ರೋಡ್ಸ್ ಆಗಲಿ ಮತ್ತು ಮೆಟ್ರೋ ಸ್ಟೇಷನ್ ಆಗಲಿ ಬಿಲ್ಡ್ ಮಾಡಿದ್ದಾರೆ. ರಿಯಲಿ ಗ್ರೇಟ್. ಅದೇ ನಮ್ಮವ್ರನ್ನೆಲ್ಲ ಕರ್ಕೊಂಡೋಗಿ ಚೆನ್ನಾಗಿ ಉದ್ಧಾರ ಮಾಡಿದ್ದಾರೆ ಅಲ್ಲಿ, ಅಷ್ಟೇ. ಸೊ ಇದೆ ಪಿಕಾಡೆಲಿ ಸರ್ಕಸ್. ಇಲ್ಲಿ ಲಿಂಟ್ ಶಾಪ್ ಇದೆ. ಸೊ ಐ ಹ್ಯಾಡ್ ಒನ್ ಆಫ್ ದ ಬೆಸ್ಟ್ ಹಾಟ್ ಚಾಕ್ಲೇಟ್ ಅಂತಲೇ ಹೇಳ್ಬೋದು. ಸೂಪರಾಗಿತ್ತು. ಎಸ್, ನಾವು ಆ್ಯಕ್ಚುಲಿ ಇಲ್ಲಿ ಮೇಯ್ನ್ ಬಂದಿದೆ ಅದು ಲಿಂಟ್ ಹಾಟ್ ಚಾಕ್ಲೇಟ್ ಕುಡಿಯೋದಕ್ಕೇ. ದಟ್ಸ್ ಲೈಕ್ ಒನ್ ಆಫ್ ದ ಫೇಮಸ್ ಡ್ರಿಂಕ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿ ಡಿಡ್ ಸಮ್ ಚಾಕ್ಲೇಟ್ ಶಾಪಿಂಗ್. ಅದು ಮೇಯ್ನ್ ಸರ್ಕಲಲ್ಲೇ ಇದೆ. ಸೊ ಇವಾಗ ನಾವು ಅದು ರೋಡ್ ಕ್ರಾಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಪಿಕಾಡೆಲಿ. ಒಂದು ಸರ್ಕಸ್ ಎಲ್ಲ ಕೂತಿದಾರಲ್ಲ, ಸೊ ಪೀಪಲ್ ಸಿಟ್ ದೇರ್, ದೇ ರಿಲ್ಯಾಕ್ಸ್, ದೇ ಚೆಕ್ ದ LED ಡಿಸ್ಪ್ಲೇಸು. ಸೊ ನೈಟ್ ಟೈಮಲ್ಲಿ ಇನ್ನೂ ಸೂಪರಾಗಿರುತ್ತೆ. ಬಟ್ ನಾವು ಹೋಗೋಷ್ಟು ಸಂಜೆ ಆಗಿತ್ತು. ಬಟ್ ಸಂಜೆ ಆದರೂ ನೋಡಿ ಎಷ್ಟು ಬಿಸಿಲು ಇದೆ. ಐ ಆಮ್ ಜಸ್ಟ್ ಚೆಕ್ಕಿಂಗ್ ಲೊಕೇಶನ್ ಯಾವ ಥರ ಹೋಗಬೇಕು ಅಂತ, ಬಿಕಾಸ್ ದೇರ್ ಆರ್ ಮಲ್ಟಿಪಲ್ ರೋಡ್ಸ್. ವಿ ವಾಂಟ್ ಟು ಗೋ ಟು ಬಾಂಡ್ ಸ್ಟ್ರೀಟ್, ಆಕ್ಸ್ಫರ್ಡ್ ಸ್ಟ್ರೀಟ್ ಎಲ್ಲದಕ್ಕೂ. ಸೊ ಅದನ್ನ ನೋಡ್ತಾ ಇದ್ವಿ. ಬಾಂಡ್ ಸ್ಟ್ರೀಟ್, ಆಕ್ಸ್ಫರ್ಡ್ ಸ್ಟ್ರೀಟ್, ರೀಜೆಂಟ್ ಸ್ಟ್ರೀಟ್ ಇದೆಲ್ಲ ಶಾಪಿಂಗ್ ಸ್ಟ್ರೀಟ್ಗಳು. ಅಲ್ಲಿ ನಿಮಗೆ ಹೈ ಆ್ಯಂಡ್ ಲಕ್ಸುರಿ ಬ್ರ್ಯಾಂಡ್ಸ್ ಇರುತ್ತೆ. ಎಸ್, ಇವಾಗ ಕ್ರಾಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್, ಪಿಕೆಡೆಲಿನಲ್ಲಿ ಇನ್ನೊಂದೇನು ಅಂದರೆ ಇಟ್ಸ್ ಲೈಕ್ ಅ ಕರ್ವ್. ಸೊ ಆ ರೋಡ್ ಬಂದ್ಬಿಟ್ಟು ಒಂದು ಕರ್ವ್ ಥರ ಇರುತ್ತೆ, ಸ್ಟ್ರೈಟ್ ಲೈನಾಗಿರಲ್ಲ. ದಟ್ ಈಸ್ ವೆರಿ ಅಟ್ರಾಕ್ಟಿವ್. ಮೋಸ್ಟ್ಲಿ ನಿಮಗೆ ಕಾಣಿಸ್ಬೋದು ವಿಡಿಯೋನಲ್ಲಿ. ನೋಡಿ ಇವಾಗ ಲೆಫ್ಟಲ್ಲಿ ನಿಮಗೆ ಕಾಣಿಸ್ಬೋದು, ಒಂದು ಬಿಲ್ಡಿಂಗ್ಸ್ ಎಲ್ಲ ಫುಲ್ ಕರ್ವ್ ಆಗಿರುತ್ತೆ. ಸೊ ಫುಲ್ ಎಂಟೈರ್ ಆ ರೋಡಲ್ಲಿ ಹೋದರೆ ಎಂಟೈರ್ ಇದು ಕರ್ವ್ ಆಗಿರುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ದ ಬಾಂಡ್ ಸ್ಟ್ರೀಟ್ ಆರ್ ಮೇ ಬಿ ರೆಜೆಂಟ್ ಸ್ಟ್ರೀಟ್ ಅನಿಸುತ್ತೆ. ಇದು ಬಂದ್ಬಿಟ್ಟು ನಮಗೆ ಹೆಂಗೆ ಲ್ಯಾವ್ಲೆ ರೋಡು ಎಲ್ಲ ಬ್ರ್ಯಾಂಡೆಡ್ ಶೋರೂಮ್ಸ್, ಶಾಪ್ಸ್ ಇರುತ್ತಲ್ಲ, ಆ ಥರ ಇದು. ಸೊ ಕಂಪ್ಲೀಟ್ಲಿ ಹೈ ಎಂಡ್ ಬ್ರ್ಯಾಂಡೆಡ್ ಸ್ಟೋರ್ಸ್ ಯು ಕ್ಯಾನ್ ಫೈಂಡ್ ಆನ್ ದಿಸ್ ಸ್ಟ್ರೀಟ್. ಮತ್ತು ಇಲ್ಲಿ ಸ್ಕೈ ಕ್ಲಿಯರ್ ಆಗಿರುತ್ತೆ, ಯಾಕಂತಂದರೆ ಬಿಲ್ಡಿಂಗ್ಸ್ ಹೈ ರೈಸ್ ಇರಲ್ಲ. ಸೊ ಸ್ಕೈ ನಮಗೆ ಕ್ಲಿಯರಾಗಿ ಕಾಣುತ್ತೆ. ಆ್ಯಂಡ್ ಪಲ್ಯೂಷನ್ ಇಲ್ಲವೇ ಇಲ್ಲ. ಸ್ಟ್ರಾಲರಿಂದ ತುಂಬಾ ಹೆಲ್ಪ್ ಆಯಿತು, ಯಾಕಂದರೆ ತುಂಬಾ ನಡಿಬೇಕು. ಈ ಒಂದೊಂದು ಸ್ಟ್ರೀಟು 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟಿರುತ್ತೆ. ಸೊ ಸ್ಟ್ರಾಲರಿಂದನೇ ತುಂಬಾ ಯೂಸ್ ಆಯಿತು. ಮತ್ತು ಇಲ್ಲಿ ಜನರು ತುಂಬ ಫ್ರೆಂಡ್ಲಿ ಇರ್ತಾರೆ, ಅಷ್ಟು ಸ್ಟ್ರೆಸ್ ಅನಿಸಲ್ಲ. ಸೊ ಅದೇ ನಾವು ಹೊತ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು.
ಆ, ಅಲ್ಲಾದರೆ ಸ್ವಲ್ಪ ಸ್ಟ್ರಾಲರಲ್ಲಿ ಇಟ್ಬಿಟ್ರೆ ಜಸ್ಟ್ ತೊಳ್ಕೊಳ್ಳೋಗೋದು, ಅಷ್ಟೇನು ಸ್ಟ್ರೆಸ್ ಅನಿಸಲ್ಲ, ಈಸಿ ಇರುತ್ತೆ. ಮತ್ತು ಮಕ್ಳಿಗೂ ಒಂಥರ ಟಯರ್ಡ್ ಆಗಲ್ಲ, ಅವ್ರಿಗೆ ನಿದ್ದೆ ಬಂದರೆ ಅದರಲ್ಲೇ ಮಲ್ಕೊಂಡ್ಬಿಡ್ತಾರೆ. ಇನ್ ಕೇಸ್ ಎಚ್ಚರ ಆದರೆ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿಕೊಂಡು. ಸೊ ಇವಾಗ ನಾವು ಟ್ಯೂಬ್ಗೆ ಬಂದಿದ್ದೀವಿ. ಸೊ ವಿ ವಾಂಟ್ ಟು ಗೆಟ್ ಬ್ಯಾಕ್ ಟು ಅವರ್ ಹೋಟೆಲ್ಸ್ ಎಲ್ಲ ಮುಗೀತು. ಸೊ ನಾವು ಏರ್ ಬಿ ಎನ್ ಬಿ ಬುಕ್ ಮಾಡಿದ್ವಿ, ಹ್ಯಾರೋ ಆನ್ ದ ಹಿಲ್ ಅಂತ ಜಾಗ ಹೆಸರು. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಟ್ಯೂಬ್ನ ಕ್ಯಾಚ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಸ್ಟೇಷನಲ್ಲಿ ಟ್ಯೂಬ್ ಕ್ಯಾಚ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಸೊ ಎಸ್, ವಿ ಆರ್ ಗೋಯಿಂಗ್ ಟು ಅ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ತುಂಬಾ ಲೇಯರ್ಸ್ ಇದೆ ಇಲ್ಲಿ. ಸೊ ಎಸ್ಕಲೇಟರ್, ಲಿಫ್ಟ್ ಎಲ್ಲನೂ ಇರುತ್ತೆ. ಬಟ್ ನಾವು ಎಸ್ಕಲೇಟರಲ್ಲೇ ಬಂದ್ವಿ ಬಿಕಾಸ್ ಇಟ್ ವಾಸ್ ಈಸಿ ಟು ಜಸ್ಟ್ ತಳ್ಕೊಂಡು ಬರ್ಬೋದು. ಬಿಕಾಸ್ ಏನಕ್ಕಂದರೆ ಅದು ಒಂದು ಪಾಯಿಂಟ್ನಲ್ಲಿ ಫ್ಲ್ಯಾಟ್ ಆಗಿಬಿಡುತ್ತೆ ಎಸ್ಕಲೇಟರ್. ಸೊ ಇವಾಗ ನೋಡಿ ನೀವು, ಇಲ್ಲಿ ಫ್ಲ್ಯಾಟ್ ಆಗಿಬಿಡುತ್ತೆ. ಸೊ ಅಷ್ಟೇನು ಕಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಎಸ್ಕಲೇಟ್ರಲ್ಲೇ ಬಂದ್ವಿ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಆ್ಯಕ್ಚುಲಿ ನೀವು ರೆಡ್ ಏನು ನೋಡ್ತಿದ್ದೀರೋ ಮೇಲೆ ರೂಫು, ಅದ್ರ ಮೇಲೆ ಟ್ರೈನ್ ಆ್ಯಕ್ಚುಲಿ ಟ್ರ್ಯಾಕ್ಸ್ ಇರೋದು. ಸೊ ಆ ಥರ ಮಲ್ಟಿಪಲ್ ಲೇಯರ್ಸ್ ಇದೆ ಇಲ್ಲಿ. ಸೊ ಅದಾಯಿತು ನಮ್ಮದು ಡೇ 1 ಟ್ರಿಪ್. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು.